ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವ ನಾವೆಲ್ಲರೂ ಈ ದಿನ ಈ ವರ್ಷದ ಕಡೆಯ ಭಾನುವಾರಕ್ಕೆ ಬಂದಿದ್ದೇವೆ. ಆದಿಭಾಗದಿಂದ, ಅಂದರೆ ಈ ವರ್ಷದ ಆದಿಭಾಗದಿಂದ ಈ ಸಮಯದವರೆಗೂ ಕರ್ತನು ನಮ್ಮನ್ನು ವಿಶೇಷವಾಗಿ ಕಾಯುತ್ತಾ, ಕಾಪಾಡುತ್ತಾ, ನಡೆಸುತ್ತಾ ಬಂದಿದ್ದಾನೆ. ಇದಕ್ಕಾಗಿ ನಾವು ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವಂಥವರು ಆಗಿದ್ದೇವೆ. ಒಂದು ಪ್ರಶ್ನೆಯೊಂದಿಗೆ ನಾವು ಈ ದಿನ ಸಂದೇಶವನ್ನು ಪ್ರಾರಂಭ ಮಾಡೋಣ. ಭಾನುವಾರ ಅಂದರೆ ಏನು? ಭಾನುವಾರ ಅಂದರೆ ಏನು? ಭಾನುವಾರ ಅಂದರೆ ದೇವರ ದಿನ. ಇಟ್ಸ್ ಗಾಡ್ಸ್ ಡೇ. ದೇವರ ದಿನ. ಇದು ನನ್ನ ದಿನ ಅಲ್ಲ, ಇದು ದೇವರ ದಿನ. ದೇವರು ನಮ್ಮನ್ನು ಈ ಅಂತಿಮ ಕಡೆಯ ಭಾನುವಾರಕ್ಕೆ ನಡೆಸಿದ್ದಾನೆ. ಇನ್ನು ಒಂದೆರಡು ದಿನಗಳನ್ನು ಕಳೆದರೆ ಕರ್ತನ ಚಿತ್ತವಿದ್ದಲ್ಲಿ ನಾವು ಹೊಸ ವರ್ಷವನ್ನು ಕಾಣಲಿಕ್ಕೆ ಹೋಗ್ತೇವೆ. ಆತನು ನಮ್ಮನ್ನು ನಡೆಸುವುದಾದರೆ ಇನ್ನೂ ಅನೇಕ ಈ ರೀತಿಯಾದ ಭಾನುವಾರಗಳನ್ನು ನಾವು ಕಾಣಲಿಕ್ಕೆ ಹೋಗ್ತೇವೆ. ಹಾಗಾದರೆ ಈ ಭಾನುವಾರ ಅಂತ ಹೇಳುವಾಗ ಇದು ಕರ್ತನ ದಿನ ಅಥವಾ ದೇವರ ದಿನ. ದೇವರ ದಿನ ಅಂದರೆ ಏನು ಮಾಡಬೇಕು? ಆ್ಯಕ್ಚುಲಾಗಿ ದೇವರ ದಿನ ಅಂದರೆ ಏನು ಮಾಡಬೇಕು? ದೇವರ ದಿನ ಅಂದರೆ ಕರ್ತನ ಆಲಯಕ್ಕೆ ಹೋಗುವಂತಹದ್ದು, ನಂಬರ್ 1. ನಂಬರ್ 2, ಕರ್ತನಿಗೆ ಪ್ರಾರ್ಥಿಸುವಂತಹದ್ದು. ನಂಬರ್ 3, ಕರ್ತನಿಗೆ ಸ್ತುತಿಗೀತೆಗಳನ್ನು ಹಾಡುವಂತಹದ್ದು. ನಂಬರ್ 4, ಕರ್ತನನ್ನು ಆರಾಧಿಸುವಂತಹದ್ದು. ನಂಬರ್ 5, ಕರ್ತನ ವಾಕ್ಯ ಹೇಳುವಂತಹದ್ದು, ಕೇಳುವಂತಹದ್ದು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾನುವಾರದ ಒಂದು ವಿಶೇಷವಾದ ಕಾರ್ಯ ಆರಾಧನೆ ಹಾಗೂ ಕರ್ತನ ವಾಕ್ಯ ಹೇಳುವಂತಹದ್ದು, ಕೇಳುವಂತಹದ್ದು. ಇವೆರಡು ಬಹಳ ಮಹತ್ವವುಳ್ಳಂತಹದ್ದು. ನಂಬರ್ 5, ನಮ್ಮಲ್ಲಿರುವಂಥ ಕಾಣಿಕೆಗಳನ್ನು ಕರ್ತನಿಗೆ ಕೊಡುವಂತಹದ್ದು. ಇಷ್ಟು ಕಾರ್ಯಗಳನ್ನು ಮಾಡಲಿಕ್ಕಾಗಿ ನಾವು ಈ ಭಾನುವಾರವನ್ನು ಉಪಯೋಗಿಸಲೇಬೇಕು. ಒಂದು ವೇಳೆ ಈ ವರ್ಷದಲ್ಲಿ ನಾವು ಭಾನುವಾರಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಲಯಕ್ಕೆ ಹೋಗದೆ, ದೇವರ ವಾಕ್ಯಗಳನ್ನು ಕೇಳದೆ ಇದ್ದಾಗ್ಯೂ ಸಹ ಕರ್ತನ ಮುಂದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕರ್ತನು ಕೊಡುವಂತಹ ಈ ಮುಂದಿನ ವರ್ಷದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾವು ಕರ್ತನ ಆಲಯಕ್ಕೆ ಹೋಗಲೇಬೇಕಂತೆ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಇಟ್ಟುಕೊಳ್ಳ್ರಿ. ಡೋಂಟ್ ಮಿಸ್ ಇಟ್. ಯಾವ ಕ್ಷುಲ್ಲಕ ಕಾರ್ಯಗಳನ್ನು ಕೊಟ್ಟು, ಕ್ಷುಲ್ಲಕ ವಿಷಯಗಳನ್ನು ಕೊಟ್ಟು ನಾವು ಆರಾಧನೆಗಾಗಿ ದೇವರ ಮಂದಿರವನ್ನು ತಪ್ಪಿಸುವಂಥದ್ದು ಅದು ಸೂಕ್ತವಲ್ಲ. ಫಸ್ಟ್ ಪ್ರಯಾರಿಟಿ ದೇವರಿಗಾಗಿ ಕೊಡ್ರಿ. ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದದಾಯಕವಾಗಿ ಈ ಲೋಕದಲ್ಲಿ ನಡೆಸುವಂಥವನಾಗಿರ್ತಾನೆ. ನನಗೆ ಕೊಟ್ಟು ನೀವು ನನ್ನನ್ನು ಪರೀಕ್ಷೆ ಮಾಡಿರಿ. ನಾವು ಕರ್ತನಿಗೆ ಕೊಡೋಣ. ನಮ್ಮ ಸಮಯಗಳನ್ನು ಕರ್ತನಿಗೆ ಕೊಟ್ಟು ಕರ್ತನ ಮಹತ್ವವಾದ ಆಶೀರ್ವಾದವನ್ನು ಹೊಂದುವ ಹಾಗೆ ಒಂದು ದೃಢ ನಿರ್ಧಾರದೊಂದಿಗೆ ಮುಂದಿನ ದಿನಕ್ಕೆ ನಾವು ಹೋಗೋಣ. ಈ ದಿನ ನಾವು ಅಭ್ಯಾಸ ಮಾಡಲಿಕ್ಕಿರುವಂಥ ವಿಷಯ ಭಾಗ ಕರ್ತನ ನಡೆಸುವಿಕೆ ಅಥವಾ ದೇವರ ನಡೆಸುವಿಕೆ. ಇದುವರೆಗೂ ನಡೆಸಿದಂಥ ದೇವರು ವಿಶೇಷವಾದ ರೀತಿಯಲ್ಲಿ ಇನ್ನು ಮುಂದೆಯೂ ನಮ್ಮನ್ನು ನಡೆಸುತ್ತಾರೆ. ದೇವರ ವಾಕ್ಯವನ್ನು ನಾವು ಓದುವಾಗ ನಮ್ಮ ದೇವರಿಗೆ ಅನೇಕ ಹೆಸರುಗಳುಂಟು. ಅದರಲ್ಲಿ ಒಂದು ಹೆಸರು ನಮ್ಮ ದೇವರು ನಡೆಸುವಂಥ ದೇವರು. ನಮ್ಮ ದೇವರು ನಡೆಸ್ತಾನೆ, ಪ್ರತಿಯೊಬ್ಬರನ್ನು ಕೈ ಹಿಡಿದು ನಡೆಸ್ತಾನೆ. ಆ ನಡೆಸುವಿಕೆ ಬಹಳ ವಿಶೇಷವಾದದ್ದು. ಸತ್ಯವೇದ ಪುಸ್ತಕದಲ್ಲಿ ಇಬ್ಬರು ನಮ್ಮನ್ನು ನಡೆಸ್ತಾರಂತೆ. ಮೊದಲನೆಯವನು ಸೈತಾನನು. ಅವನು ನಮ್ಮನ್ನು ನಡೆಸ್ತಾನೆ. ಹಿ ಲೈಕ್ಸ್ ಇಟ್. ನಮ್ಮನ್ನು ನಡೆಸಲಿಕ್ಕೆ ಅವನು ಭಾಳ ಆತುರ, ಕಾತುರ, ಇಷ್ಟ, ಪ್ರೀತಿ, ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕೆಂದು ಬಹಳ ಆಶೆ ಉಳ್ಳವನಾಗಿದ್ದಾನೆ. ಆದರೆ ನಾವು ಸೈತಾನ್ನ ಮಾರ್ಗದಲ್ಲಿ ನಡೆದರೆ ವಾಟ್ ವಾಸ್ ದ ರಿಸಲ್ಟ್? ಅದರ ಪರಿಣಾಮ ಏನು?
ಅವಮಾನ, ಲಜ್ಜೆ, ದುಃಖ ಹಾಗೂ ಭಾಳ ವಿಧವಾದ ನೋವು, ಈ ರೀತಿಯಾಗಿ ಆತನ ನಡೆಸುವಿಕೆ ಪ್ರಾರಂಭದಲ್ಲಿ ಭಾಳ ಚಂದವಾಗಿರ್ತದೆ, ಭಾಳ ಉಲ್ಲಾಸಕರವಾಗಿ ನಡೆಸ್ಕೊಂಡು ಹೋಗ್ತಾನೆ. ಬಟ್ ಅಂತ್ಯಸ್ಥಿತಿ ಭಾಳ ದುಃಖ. ಅವಳು ಎನ್ನುವಂಥ ಸ್ತ್ರೀಯನ್ನು ಸೈತಾನನು ನಡೆಸ್ತಾನಂತೆ, ಕೈ ಹಿಡಿದು ನಡೆಸ್ತಾನಂತೆ. ಅಮ್ಮ, ಈ ಮರದ ಹಣ್ಣನ್ನು ತಿನ್ನಮ್ಮ, ತಿನ್ನಮ್ಮ. ಬ್ಯೂಟಿಫುಲ್ ಸಜೆಷನ್. ನೀನು ದೇವರ ಹಾಗೆ ಆಗ್ತೀಯ. ಹೇಗಾಗ್ತೀಯ? ಯು ವಿಲ್ ಬಿ ಎಲಿವೇಟೆಡ್. ನೀನು ಸಾಮಾನ್ಯವಾಗಿದೆಯಲ್ಲ, ಇದು ಇಲ್ಲ, ನೀನು ಆಲ್ಮೋಸ್ಟ್ ದೇವರೇ, ಒಂದು ದೇವರಾಗ್ಬಿಡ್ತೀಯ. ನಮಗೂ ದೇವರಾಗಕ್ಕೆ ಇಷ್ಟ ಅಲ್ವೇ? ಅನೇಕರು ದೇವರಾಗಕ್ಕೆ ಇಷ್ಟಪಡ್ತಾರೆ. ಅವಳು ಇಷ್ಟಪಟ್ಟಳು. ಶಿ ಏಟ್ ದ ಫ್ರೂಟ್. ಆದರೆ ಅವಳು ತಿಂದ ತಕ್ಷಣ, ಅವನು ತಿಂದ ತಕ್ಷಣ ಅವರು ಲಜ್ಜೆಯಿಂದ, ನಾಚಿಕೆಯಿಂದ, ಭಯದಿಂದ ದೇವರ ಶಬ್ದವನ್ನು ಕೇಳಿದವರು ಅವರು ಮರದ ಬಡಿಯಲ್ಲಿ ಅಡಗಿಕೊಂಡರು ಎಂದು ನಾವು ಓದ್ತೇವೆ. ಕಾರಣ ಸೈತಾನನ ನಡೆಸುವಿಕೆ. ಸೈತಾನನು ನಮ್ಮನ್ನು ನಡೆಸುವಾಗ ಲಜ್ಜೆಗೆ, ದುಃಖಕ್ಕೆ, ಅಪಮಾನಕ್ಕೆ ನಡೆಸುತ್ತಾನೆ. ತಪ್ಪಿಯೋದ ಮಗ, ಪ್ರೊಡಿಗಲ್ ಸನ್, ಇಸಲೈಡ್, ಒಂದು ಸಣ್ಣ ಪ್ರಾಯದ ಹುಡುಗ, ಯವನ ಪ್ರಾಯದ ಹುಡುಗ ಅಂದರೆ ತಪ್ಪಾಗಲಾರದು. ಸೈತಾನನು ಅವನನ್ನು ಕೈ ಹಿಡಿದು ನಡೆಸ್ತಾನೆ ದೂರ ದೇಶಕ್ಕೆ, ಫಾರ್ ಅವೇ ಕಂಟ್ರಿ, ಒಂದು ದೂರ ದೇಶಕ್ಕೆ. ಯಾರು ನಮ್ಮ ತಂದೆಗೆ ಏನು ಗೊತ್ತಾಗಬಾರ್ದು, ನನಗೂ ನನ್ನ ತಂದೆಗೂ ಸಂಬಂಧನೇ ಇಲ್ಲ, ಅವರ ಸವಾಸನೆ ಬೇಡ ನನಗೆ, ಅವರಿಂದ ದೂರವಾಗಿ ನಾನು ಭಾಳ ಸಂತೋಷದಿಂದ ಜೀವಿಸಬೇಕು ಅಂತ ಅವನು ಜೀವಿಸ್ದ. ಎಲ್ಲ ತಪ್ಪುಗಳು, ಎಲ್ಲ ಪಾಪಗಳು ಎಲ್ಲವನ್ನು ಮಾಡಿ ಕಡೆದಾಗಿ ಸೈತಾನನು ಅವನನ್ನು ಬೆತ್ತಲೆಯ ಸ್ಥಿತಿಗೆ ನಿಲ್ಲಿಸಿಬಿಟ್ಟ. ನೋ ಫುಡ್, ಆಹಾರ ಇಲ್ಲ, ಬಟ್ಟೆ ಇಲ್ಲ, ದುಃಖ. ಅಯ್ಯೋ, ನಾನು ಎಲ್ಲವನ್ನು ಕಳ್ಕೊಂಡನಲ್ಲ, ತಂದೆಯಿಂದ ದೂರವಾಗಿ ಹೋದನಲ್ಲ, ಅದು ದುಃಖ. ಸೈತಾನನು ಹಾಗೆ ನಮ್ಮನ್ನು ನಡೆಸ್ತಾನೆ. ಬಹಳ ಎಚ್ಚರಿಕೆ ಆಗಿರೋಣ. ನಾನು ಟಿ ವಿ ಮಾಧ್ಯಮಗಳಲ್ಲಿ ಕೆಲವು ಸಾರಿ ಆ ಕ್ರೈಮ್ ಇದನ್ನು ನೋಡುವಾಗ ಅನೇಕರು ಕ್ರೈಮ್ನಲ್ಲಿ ಒಳಗಾಗಿರೋದನ್ನು ನಾನು ನೋಡ್ತೇನೆ. ಅವರು ರಾಜಕೀಯದವರಾಗಿರ್ಬೋದು, ಉನ್ನತ ಉದ್ಯೋಗದಲ್ಲಿರ್ಬೋದು, ಗುಡ್ ಆಫೀಸರ್ಸ್, ಒಳ್ಳೆ ಆಫೀಸರ್ಸ್ ಆಗಿರಬಹುದು, ವೆಲ್ ಹೈಲಿ ಎಜುಕೇಟೆಡ್. ಇವರು ಅನೇಕ ಸಾರಿ ಕ್ರೈಮ್ ಮಾಡ್ತಾರೆ. ಆ ಕ್ರೈಮ್ನಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಾಗ ಅವರನ್ನು ಪೊಲೀಸರು ಎಳ್ಕೊಂಡು ಹೋಗ್ತಾರೆ. ಅದನ್ನು ಈ ಟಿ ವಿ ಮಾಧ್ಯಮದವರು ಚಂದವಾಗಿ ಫೋಕಸ್ ಮಾಡ್ತಾರೆ. ಅವರ ಮುಖಗಳನ್ನೇ, ಕಾರು ಓಪನ್ ಆಗಿದೆ ಸರಿ, ಅಲ್ಲಿಗೇ ಇಟ್ಟು ಅವ್ರ ಮುಖ ತೋರಿಸ್ತಾರೆ, ಚೆನ್ನಾಗಿ ನಗಾಡ್ಕೊಂಡು ಟಾಟಾ ಅಂತೆಲ್ಲ ಹೇಳ್ತಾರೆ. ಅವ್ರೇನು ಮಾಡ್ತಾರೆ? ಮುಖವನ್ನು ಮುಚ್ಕೊಳ್ತಾರೆ. ಲಜ್ಜೆ, ಅಪಮಾನ. ಅವ್ರಿಗೆ ಮುಖ ತೋರಿಸ್ಲಿಕ್ಕೆ ಧೈರ್ಯ ಇಲ್ಲ. ಯಾಕೆಂದರೆ ಅವರು ಮಾಡಿರುವಂಥ ತಪ್ಪು ಅಷ್ಟರ ಮಟ್ಟಿಗೆ ಉಂಟು. ಸೈತಾನನು ಎಲ್ಲಿಗೆ ನಡೆಸ್ತಾನೆ ನೋಡ್ರಿ. ಪ್ರಾರಂಭದಲ್ಲಿ ಎಷ್ಟೋ ರೀತಿಯ ಸಂತೋಷ ಕೊಟ್ಟ, ಎಷ್ಟೋ ರೀತಿಯ ಗಳಿಕೆಗಳನ್ನು ಕೊಟ್ಟ. ಕಡೆಯದಾಗಿ ಅವರು ಸಿಕ್ಕಿ ಹಾಕಿಕೊಳ್ಳುವಾಗ ಅವರ ಮುಖದಲ್ಲಿ ಲಜ್ಜೆ, ಅಪಮಾನ. ಈಗ ಕರ್ತನೂ ಸಹ ನಮ್ಮನ್ನು ನಡೆಸ್ತಾನಂತೆ. ಎರಡನೇದಾಗಿ ಕರ್ತನು ನಮ್ಮನ್ನು ನಡೆಸ್ತಾನೆ. ಹೌದು ಸ್ವಾಮಿ, ನೀನು ನಮ್ಮನ್ನು ನಡೆಸಬೇಕು. ಕರ್ತನು ನಮ್ಮನ್ನು ನಡೆಸಬೇಕಾದ್ರೆ ನಾವೇನು ಮಾಡಬೇಕು? ಸೈತಾನಿಗೆ ನಾವು ಏನು ಮಾಡಬೇಕಾಗಿಲ್ಲ. ನಮ್ಮನ್ನು ಅವನಿಗೆ ಒಪ್ಪಿಸ್ಕೊಟ್ಬಿಟ್ರೆ ಸಾಕು, ಅವನು ಆಟೋಮೆಟಿಕ್ಕಾಗಿ ನಡೆಸ್ಕೊಂಡು ಹೊರಟೋಗ್ಬಿಡ್ತಾನೆ. ಆದರೆ ದೇವರು ನಮ್ಮನ್ನು ನಡೆಸಬೇಕಾದ್ರೆ ನಾವು ಒಂದು ಕೆಲಸ ಮಾಡಬೇಕು. ಕರ್ತನಿಗೆ ನಾವು ಬೇಡ್ಕೊಳ್ಬೇಕು, ದೇವರೇ ನನ್ನನ್ನು ನಡೆಸು ಸ್ವಾಮಿ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್, ಮೋಶೆ ಎನ್ನುವಂಥ ದೇವರ ಮನುಷ್ಯ. ಇಸ್ರಾಯೇಲರ ಬಿಡುಗಡೆ ಬಹಳ ಸನಿಹವಾಗಿದೆ ಎಂದು ಗೊತ್ತಾಗಿ ಅವನು ದೇವರ ಬಳಿಯಲ್ಲಿ ಬೇಡ್ಕೊಳ್ತಾನೆ. ದೇವರೇ, ನೀನು ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ತೀಯ, ಅದು ನನಗೆ ಗೊತ್ತು. ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಾವು ಬಿಡುಗಡೆ ಹೊಂದ್ತೇವೆ. ಆದರೆ ಒಂದು ವಿಷಯ, ನೀನು ನಮ್ಮ ಜೊತೆಯಲ್ಲಿ ಬಾರದೆ ಹೋದರೆ ನಮಗೆ ಈ ಬಿಡುಗಡೆಯ ಅವಶ್ಯಕತೆ ಇಲ್ಲ, ನಾವಿಲ್ಲೇ ಇರ್ತೀವಿ.
ಇಟ್ಸ್ ಬೆಟರ್ ಟು ಸ್ಟೇ ಬ್ಯಾಕ್. ಇಲ್ಲೇ ಇರುವಂಥದ್ದು ಒಳ್ಳೆಯದು. ಕರ್ತನೇನು ಹೇಳ್ತಾನೆ, ಆತನು ಆ ಪ್ರಾರ್ಥನೆ ಮಾಡಿದ ತಕ್ಷಣ, ನಾನು ನಿಮ್ಮೊಂದಿಗೆ ಇರ್ತೇನೆ, ನಿಮ್ಮನ್ನು ನಡೆಸ್ತೇನೆ, ನಿಮ್ಮ ಪ್ರಯಾಣದಲ್ಲಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ. ಸುಮಾರು ಮೋರ್ ದ್ಯಾನ್ 6 lakhs and odd, 6 ಲಕ್ಷಕ್ಕೂ ಹೆಚ್ಚಿನ ಜನರು ಇರುವಂಥ ಆ ಜನರಿಗೆ ಹೇಳುವಂಥದ್ದೇನೆಂದರೆ, ನಾನು ನಿಮಗೆ ಬೆಳಗಿನ ಸಮಯದಲ್ಲಿ ಮೇಘದ ನೆರಳಿನಲ್ಲಿ ನಿಮ್ಮನ್ನು ನಡೆಸ್ತೇನೆ. ಎಷ್ಟು ದೊಡ್ಡ ಮೇಘ ಬೇಕೋ ನಮಗೆ ಗೊತ್ತಿಲ್ಲ. 6 ಲಕ್ಷ ಜನಗಿಂತಲೂ ಹೆಚ್ಚಿನವರಿಗೆ ಎಷ್ಟು ದೊಡ್ಡ ಮೇಘ ಬೇಕೋ ನನಗೆ ಗೊತ್ತಿಲ್ಲ. ರಾತ್ರಿ ವೇಳೆಯಲ್ಲಿ ಒಂದು ದೀಪಸ್ತಂಭ. ಆ ದೀಪಸ್ತಂಭ ಇಂಥ ದೀಪಸ್ತಂಭ, ಎಷ್ಟು ಜನಕ್ಕೆ ಅದು ಬೆಳಕು ಕಾಣ್ತದೆ. ಅವರು ಅರಣ್ಯದಲ್ಲಿ ಸಂಚಾರ ಮಾಡುವಾಗ ಏನಾದರೂ ಒಂದು ಹುಳ, ಏನಾದರೂ ಒಂದು ಪ್ರಾಣಿ, ಏನಾದರೂ ಒಂದು ಸರ್ಪ ಅವರನ್ನು ಮುಟ್ಟದ ಹಾಗೆ ಆ ದೀಪಸ್ತಂಭ ಅವರನ್ನು ಕಾಯಿತು ಅಂತ ನಾವು ನೋಡ್ತೇವೆ. ಅವರು ಹಾಕಿಕೊಂಡಂಥ ಆ ಚಪ್ಪಲಿಗಳು ಅದೇನಾಗಲಿಲ್ವಂತೆ, ಸವಿಲಿಲ್ವಂತೆ, ಬಟ್ಟೆಗಳು ಹರಿಲಿಲ್ವಂತೆ. ಕರ್ತನು ನಮ್ಮನ್ನು ಹಾಗೆ ನಡೆಸ್ತಾನೆ. ನಾವು ಪ್ರಾರ್ಥನೆ ಮಾಡಬೇಕು, ಇಂಡಿವಿಜುವಲ್ ಪ್ರೇಯರ್. ದೇವರೇ, ಈ ವರ್ಷ ಕಾದಿದ್ದೆ, ಇಟ್ಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಆದರೆ ಮುಂದಿನ ವರ್ಷ ನಾನೇ ನಡೀಲಿಕ್ಕೆ ಹೋಗೋದಿಲ್ಲ. ಕೆಲವು ಸಾರಿ ನಾವು ಹೀಗೆ ಹೇಳ್ತೇವೆ, ನನ್ನ ಕುಟುಂಬವನ್ನು ನಾನೇ ನಡೆಸ್ಕೊಂಡು ಹೋಗ್ತೀನಪ್ಪ, ಯಾರ ಸಹಾಯ ಬೇಡ. ನನ್ನ ಮಕ್ಕಳನ್ನು ನಾನೇ ನಡೆಸ್ಕೊಂಡು ಹೋಗ್ತೇನೆ, ಯಾರ ಸಹಾಯ ಬೇಕಾಗಿಲ್ಲ. ನನ್ನ ಸಭೆಯನ್ನು ನಾನೇ ನಡೆಸ್ತೇನೆ, ಐ ಆಮ್ ಏಬಲ್, ನನಗೆ ಶಕ್ತಿ ಉಂಟು. ಬೇಡ. ದೇವರ ಮುಂದೆ ಒಪ್ಕೊಳ್ರಿ. ದೇವರೇ, ದೇವರೇ, ನೀನು ನಮ್ಮನ್ನು ಕೈ ಹಿಡಿದು ನಡೆಸು. ನಿನ್ನ ನಡೆಸುವಿಕೆ ಅತ್ಯಗತ್ಯ. ನೀನು ನಡೆಸುವುದಾದರೆ ನಾನು ಸುಕ್ಷೇಮದಲ್ಲಿ ನಡೀಲಿಕ್ಕೆ ಸಾಧ್ಯ ಉಂಟು. ಕೆಲವು ಸಾರಿ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದರೆ, ಅವರು ನಡೆಯುವಂಥವರಾದರೆ ಅವರನ್ನು ನಾವು ಹೇಗೆ ನಡೆಸ್ಕೊಂಡು ಹೋಗ್ತೀವಿ? ಅವರನ್ನು ನಾವು ಕೈ ಹಿಡ್ಕೊಂಡೇ ನಡೆಸ್ತೇವೆ. ಕೈ ಬಿಡ್ತೀವ? ಬಿಡೋದಿಲ್ಲ. ಯಾಕೆ ಬಿಡೋಲ್ಲ? ನಾವು ಬಿಟ್ಟರೆ ಅವರು ಅಲ್ಲಿ ಇಲ್ಲಿ ಓಡೋಗ್ತಾರೆ, ನಂಬರ್ 1. ಎರಡನೇದಾಗಿ ನಾವು ಕೈ ಬಿಟ್ಟರೆ ಬೀಳಲಿಕ್ಕೆ ಸಾಧ್ಯ ಉಂಟು. ಇವೆರಡನ್ನು ತಪ್ಪಿಸಲಿಕ್ಕೆ ನಾವೇನು ಮಾಡ್ತೇವೆ? ಕೈ ಹಿಡ್ಕೊಂಡೆ ನಾವೇ ಇಷ್ಟರ ಮಟ್ಟಿಗೆ ನಡೆಸ್ತೇವೆ ಅಂತ ಹೇಳುವಾಗ ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ನಡೆಸ್ಬೋದು. ನಾವು ಎಡಕ್ಕಾದರೂ ಬಲಕ್ಕಾದರೂ ಹೋಗದ ಹಾಗೆ ತನ್ನದೇ ಆದ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ದೇವರಿಗೆ ನಾವು ಕೇಳ್ಕೊಳ್ಬೇಕು, ದೇವರೇ, ಈ ವರ್ಷದ ಅಂತ್ಯ ದಿನಗಳಲ್ಲಿ ಕಡೇ ದಿನಗಳಿಗೆ ನಾನು ಬಂದಿದ್ದೇನೆ, ನನ್ನನ್ನು ನಡೆಸಿದ್ದಿ, ಥ್ಯಾಂಕ್ ಯು ಸೋ ಮಚ್. ಆದರೆ ಈ ಮುಂದಿನ ವರ್ಷ ನಿನ್ನ ಕೈಗಳು ನನ್ನ ಮೇಲಿರಲಿ, ನಿನ್ನ ಕೈಗಳು ನನ್ನ ಕುಟುಂಬದ ಮೇಲೆ ಇರಲಿ, ನಿನ್ನ ಕೈಗಳು ನನ್ನ ಎಲ್ಲ ವ್ಯಾವಹಾರಿಕ ಜೀವಿತದ ಮೇಲೆ ಇರಲಿ. ನೀನೇ ನನ್ನನ್ನು ನಡೆಸು ಸ್ವಾಮಿ. ಹಾಗೆ ಕೇಳುವುದಾದರೆ ದೇವರು ನಡೆಸ್ತಾನೆ. ಈಗ ದೇವರು ನಮ್ಮನ್ನು ಹೇಗೆ ನಡೆಸ್ತಾನೆ ಎನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಹೋಗೋಣ. ದೇವರು ನಡೆಸ್ತಾನೆ ಸರಿ, ನಾವು ಪ್ರಾರ್ಥನೆ ಮಾಡಿದ್ದೇವೆ ಸರಿ, ಆದರೆ ದೇವರು ನಮ್ಮನ್ನು ಹೇಗೆ ನಡೆಸ್ತಾನೆ? ನಮಗೆ ಭಾಳ ಚಿರಪರಿಚಿತವಾದ ಪುಸ್ತಕ ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ, ಚಾಪ್ಟರ್ 23, ವರ್ಸ್ 3, 3ನೇ ವಚನ. ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ ವಚನ 3. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಯಾವ ಮಾರ್ಗದಲ್ಲಿ? ನೀತಿ ಮಾರ್ಗ. ನೀತಿ ಮಾರ್ಗದಲ್ಲಿ. ಹೇಗೆ ನಡೆಸ್ತಾನಂತೆ? ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ನಂಬರ್ 1. ಎರಡನೇದಾಗಿ ತನ್ನ ಹೆಸರಿಗೆ ತಕ್ಕಂತೆ, ನಂಬರ್ 3, ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಇದೇ ದೇವರ ನಡೆಸುವಿಕೆ. ಇದನ್ನು ನಾವು ಈ ನಡೆಸುವಿಕೆಯನ್ನು ಕೇಳೋಣ. ದೇವರೇ, ನೀನು ನಮ್ಮನ್ನು ನಡೆಸ್ತೀಯಲ್ಲಪ್ಪ, ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸು. ನಮ್ಮ ಪ್ರಾಣವನ್ನು ಉಜ್ಜೀವನ ಮಾಡು. ಉಜ್ಜೀವನ ಮಾಡು. ಉಜ್ಜೀವನ ಅಂದ್ರೇನು? ಇಂಗ್ಲೀಷ್ ಭಾಷೆಯಲ್ಲಿ ರಿವೈವಲ್ ಅಂತ ಹೇಳ್ತೀವಿ. ರಿವೈವಲ್, ರಿವೈವಲ್, ಉಜ್ಜೀವನ. ಉಜ್ಜೀವನ ಕೂಟಗಳು ಅಂತ ಒಂದು ಬೋರ್ಡ್ ಹಾಕ್ತಾರೆ.
ಉಜ್ಜೀವನ ಪ್ರಾರ್ಥನೆ ಕೂಟ ಅಂತ ಒಂದು ಬೋರ್ಡ್ ಹಾಕ್ತಾರೆ. ವಾಟ್ ಇಸ್ ದಟ್ ಮೀನ್? ಅದರ ಅರ್ಥ ಏನು? ಉಜ್ಜೀವನ ಅಂದರೆ ಬದಲಾವಣೆ. ದೇರ್ ಇಸ್ ಎ ಚೇಂಜ್. ಉಜ್ಜೀವನ ಅಂದರೆ ಬದಲಾವಣೆ. ಈ ಕೂಟಗಳಿಗೆ ಬಂದರೆ, ಈ ಪ್ರಾರ್ಥನೆಗಳಿಗೆ ನೀವು ಬಂದರೆ ನಿಮ್ಮಲ್ಲಿ ಅದಕ್ಕೆ ರಿವೈವಲ್ ಮೀಟಿಂಗ್ ಅಂತ ಹೆಸರು. ರಿವೈವಲ್ ಅಂದರೆ ಉಜ್ಜೀವನ. ಉಜ್ಜೀವನ ಅನ್ನುವಂಥದ್ದು ಬದಲಾವಣೆ. ನಮ್ಮಲ್ಲಿ ಬದಲಾವಣೆ ಬೇಕು. ನಾನು ಹೇಗೆ ಈ ವರ್ಷ ಇದ್ದೇನೋ ಅದೇ ವರ್ಷ ಮುಂದಿನ ವರ್ಷದಲ್ಲಿ ಇರಬೇಕು, ಕ್ಯಾರಿ ಓವರ್ ಅನ್ನುವಂಥದ್ದು ಅದು ತಪ್ಪಾದ್ದು. ದೇವರೇ, ನನ್ನಲ್ಲಿ ಉಜ್ಜೀವನ ಕೊಡು, ನನ್ನ ಜೀವಿತದಲ್ಲಿ ಉಜ್ಜೀವನ ಕೊಡು, ನನ್ನಲ್ಲಿ ಬದಲಾವಣೆಯನ್ನು ಕೊಡು. ನಾನು ಹೇಗಿದ್ದೇನೋ ಹಾಗೆ ಹೋದರೆ ದೇರ್ ಇಸ್ ನೋ ಯೂಸ್. ಒಂದು ವೇಳೆ ವರ್ಷಗಳು ಮಾತ್ರ ಬದಲಾಗ್ತದೆ, 24 ಹೋಗಿ 25 ಬರ್ತದೆ, ಅಷ್ಟೇ ಬದಲಾವಣೆ. ನನ್ನಲ್ಲಿಯೂ ಬದಲಾವಣೆ ಇಲ್ಲ, ನಮ್ಮ ಮನೆಯಲ್ಲೂ ಬದಲಾವಣೆ ಇಲ್ಲ, ಯಾವ ಕಾರ್ಯದಲ್ಲೂ ಬದಲಾವಣೆ ಇಲ್ಲ. ಅದರಲ್ಲೇನು ಅರ್ಥ ಇಲ್ಲ. ನಾನು ಬದಲಾದ ವ್ಯಕ್ತಿ ಆಗಬೇಕು. ನನ್ನಲ್ಲಿ ಬದಲಾವಣೆ ಕೊಡು. ನಾನು ಒಂದು ವೇಳೆ ಆತ್ಮಿಕತೆ ಇಲ್ಲವಾದರೆ ಆತ್ಮಿಕತೆ ಕೊಡು. ನನ್ನಲ್ಲಿ ಹೆಚ್ಚಿನ ರೀತಿಯ ಆತ್ಮಿಕ ವಿಷಯಗಳನ್ನು ತುಂಬು ಸ್ವಾಮಿ. ನಾನು ಬದಲಾದ ವ್ಯಕ್ತಿಯಾಗಿ ನಾನು ಈ ವರ್ಷವನ್ನು ಸಾಧಿಸಬೇಕು. ನನಗೆ ಬದಲಾವಣೆ ಕೊಡು. ನಾನು ಬದಲಾಗಬೇಕು. ನಾನು ಕಠಿಣ ಹೃದಯವುಳ್ಳವನಾಗಿದ್ದರೆ ನನಗೆ ನೂತನ ಹೃದಯವನ್ನು ಕೊಡು. ಸಮುವೇಲನು ಸೌಲನಿಗೆ ನೂತನ ಹೃದಯವನ್ನು ಕೊಟ್ಟನು ಎಂದು ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ನೂತನ ಹೃದಯ. ದೇರ್ ಇಸ್ ಎ ಚೇಂಜ್. ಯೆಶಾಯನು ಹಾಗೆ ಬರೀತಾನೆ, ನೂತನ ಹೃದಯ. ನನಗೆ ನೂತನ ಹೃದಯ ಕೊಡು, ನನಗೆ ನೂತನ ಮನಸ್ಸು ಕೊಡು, ನನ್ನ ನೂತನ ನಾಲಿಗೆ ಕೊಡು, ನನ್ನ ಬಾಯಲ್ಲಿ ವಿಶೇಷವಾದ ಕಾರ್ಯಗಳು ಬರುವ ಹಾಗೆ ನನಗೆ ಉಜ್ಜೀವನ ಕೊಡು. ನನ್ನ ಪ್ರಾಣವನ್ನು ನೀನೇನು ಮಾಡಬೇಕಂತೆ? ಉಜ್ಜೀವನಗೊಳಿಸು. ಎರಡನೇದಾಗಿ ನಾವು ಕೇಳಬೇಕಾಗಿರುವಂಥದ್ದು, ಉಜ್ಜೀವನವನ್ನು ಮಾತ್ರವಲ್ಲ, ತನ್ನ ಹೆಸರಿಗೆ ತಕ್ಕಂತೆ. ದೇವರೇ, ನಿನ್ನ ಹೆಸರಿಗೆ ತಕ್ಕಂತೆ. ಹಾಗಾದರೆ ನಿನ್ನ ಹೆಸರು ಏನು ಅಂತ ಬರುವಾಗ ಇಬ್ರಿಯರ ಪುಸ್ತಕದಲ್ಲಿ ನಾವು ಹೀಗೆ ಓದ್ತೇವೆ, ಆತನನ್ನು ನೀತಿಯ ರಾಜನೆಂದು ನಾವು ಕರೀತೇವೆ. ಆತನನ್ನು ಏನಂತೆ? ನೀತಿಯ ರೈಚಸ್ ಕಿಂಗ್ ಅಂತ ನಾವು ಕರೀತೇವೆ. ಈತನು ಸಾಲೇಮಿನ ರಾಜ. ಸಾಲೇಮ್ ಅಂತ ಹೇಳುವಾಗ ಸಮಾಧಾನದ ರಾಜ. ಈತನು ನೀತಿಯ ರಾಜ, ಈತನು ಸಮಾಧಾನದ ರಾಜ. ಈತನ ಹೆಸರಿಗೆ ತಕ್ಕ ಹಾಗೆ ನಮ್ಮನ್ನು ನಡೆಸು. ನನ್ನನ್ನು ನೀನು ನೀತಿಯ ಮಾರ್ಗದಲ್ಲಿ ನಡೆಸಬೇಕಾದರೆ ದೇವರೇ, ನನಗೆ ಸಮಾಧಾನ ಕೊಡು. ಯು ಆರ್ ಎ ರೈಚಸ್ ಕಿಂಗ್. ನೀನು ಸಮಾಧಾನದ ಪ್ರಭು. ನೀನು ನಿತ್ಯನಾದ ತಂದೆಯೋ ಸಮಾಧಾನದ ಪ್ರಭು ಆಗಿದ್ದೆ. ನೀನು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮಗೆ ಹೀಗೆ ಹೇಳಿದೆ, ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗಿದ್ದೇನೆ. ಈ ದಿನಗಳಲ್ಲಿ ಸಮಾಧಾನ ಬೇಕು. ಕುಟುಂಬಗಳಲ್ಲಿ ಸಮಾಧಾನ ಬೇಕು. ದಾಂಪತ್ಯ ಜೀವಿತದಲ್ಲಿ ಸಮಾಧಾನ ಬೇಕು. ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನ ಬೇಕು. ಈ ದಿನ ಸಮಾಧಾನ ಎನ್ನುವಂಥದ್ದು ಕಾಣೆಯಾಗಿ ಹೋಗ್ತಾ ಉಂಟು. ತಿಮೋತಿಯನಿಗೆ ಬರೆಯುವಾಗ ಭಕ್ತನಾದ ಪೌಲನು ಬರೀತಾನೆ, ಇದು ಕಡೇ ಕಾಲವಾಗಿರುವುದರಿಂದ ಅನೇಕ ಕಠಿಣ ವಿಷಯಗಳು ಬರ್ತದಂತೆ. ಕಠಿಣವಾದ ವಿಷಯಗಳು. ಯಾಕಂದರೆ ಇದು ಕಡೇ ಕಾಲ. ಈ ಕಡೇ ಕಾಲದಲ್ಲಿ ಅನೇಕ ಕಠಿಣ ವಿಷಯಗಳು ಬರ್ತದಂತೆ. ಅದರಲ್ಲಿ ಒಂದು ಸಮಾಧಾನವಾಗದವರು. ಒಂದು ಭಾಳ ಚಂದವಾದ ಮಾತಾಗ್ತದೆ. ಸಮಾಧಾನ ಆಗೋದಿಲ್ಲ. ಯಾರೇನೇ ಹೇಳಿ, ಯಾರು ಎಷ್ಟೇ ವಾಕ್ಯ ಹೇಳಿ, ಯಾರು ಎಷ್ಟೇ ಅವರ ಕೂಡ ಕೂತು ಮಾತಾಡಲಿ, ವೈಯಕ್ತಿಕವಾಗಿ ಸಮಾಧಾನ ಆಗೋದಿಲ್ಲ. ಅದೇ ಅವನು ಬರೀತಾನೆ. ಕಡೇ ಕಾಲ ಹೆಂಗಿದೆ ಅಂದರೆ, ದಿಸ್ ದ ಬ್ಯೂಟಿಫುಲ್ ಪಿಕ್ಚರ್. ಸಮಾಧಾನನೇ ಆಗೋದಿಲ್ಲ. ಯಾರೂ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಹಾಗಲ್ಲ. ಕರ್ತನೇ, ನೀನು ಸಮಾಧಾನದ ಪ್ರಭು ಸ್ವಾಮಿ. ನಿನ್ನ ಮಗನಾಗಿದ್ದೇನೆ. ನೀನು ನನ್ನನ್ನು ಸಮಾಧಾನದ ಮಾರ್ಗದಲ್ಲಿ ನನ್ನನ್ನು ನಡೆಸು. ನಾನು ಸಮಾಧಾನದಿಂದ
ನಾನು ಈ ಲೋಕದಲ್ಲಿ ನಡೆಯಬೇಕು. ಕಡೇ ಕಾಲದ ಒಂದು ವಿಶೇಷವಾದ ವಿಷಯಗಳು ಏನು ಅಂತ ಹೇಳುವಾಗ, ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಭಾಷೆಗೆ ವಿರುದ್ಧವಾಗಿ ಮತ್ತೊಂದು ಭಾಷೆ, ಅತ್ತೆಗೆ ವಿರುದ್ಧವಾಗಿ ಸೊಸೆಗೆ ವಿರುದ್ಧವಾಗಿ, ತಂದೆಗೆ ವಿರುದ್ಧವಾಗಿ ಮಗನಿಗೆ ವಿರುದ್ಧವಾಗಿ ತಂದೆ, ಮಗಳಿಗೆ ವಿರುದ್ಧವಾಗಿ ತಾಯಿ, ತಾಯಿಗೆ ವಿರುದ್ಧವಾಗಿ ಮಗಳು. ದಿಸ್ ಇಸ್ ದ ಕಂಡೀಷನ್. ಇದು ನಡ್ಕೊಂಡು ಬರ್ತಾ ಇದೆ. ಇದು ಇನ್ನೂ ಪ್ರಾಬಲ್ಯಕ್ಕೆ ಬರ್ತಾ ಉಂಟು. ನಾನು ಅನೇಕ ಸಾರಿ ಈ ಟಿ ವಿ ಮಾಧ್ಯಮಗಳಲ್ಲಿ ಕೆಲವು ವಿಷಯ ನೋಡುವಾಗ ಸ್ಟ್ರೇಂಜ್, ಆಶ್ಚರ್ಯ ಆಗ್ತದೆ. ಒಬ್ಬ ಮಗ ತಂದೆಯನ್ನೇ ಕೊಲೆ ಮಾಡ್ತಾನೆ. ಆಶ್ಚರ್ಯ. ಐ ನೆವರ್ ಹರ್ಡ್. ನಾನು ಈ ವಿಷಯಗಳನ್ನು ಕೇಳ್ತಾರೆ, ಏನಪ್ಪ ಇದು ನಡೀತದ? ಮಗಳಾಗಿರುವಂಥವಳು ತಾಯಿಯನ್ನೇ ಕೊಂದಿರುವಂಥ ಅನೇಕ ವಿಷಯಗಳು ಈ ದಿನಗಳಲ್ಲಿ ಪ್ರಾಬಲ್ಯಕ್ಕೆ ಬರ್ತಾ ಉಂಟು. ಯಾಕೆ? ಸೈತಾನನು ಹಾಗೆ ನಡೆಸ್ತಾ ಇದ್ದಾನೆ. ಜನರ ಮನಸ್ಸನ್ನು, ಜನರ ಹೃದಯವನ್ನು ಕಠಿಣ ಮಾಡ್ತಾ ಇದ್ದಾನೆ. ಅವರನ್ನು ಸೈತಾನನು ನಡೆಸುವುದರಿಂದ ಈ ದುಷ್ಟ ಮಾರ್ಗ, ದುಷ್ಟ ಕಾರ್ಯಗಳು ಪ್ರಾಬಲ್ಯಕ್ಕೆ ಅದು ಬರ್ತಾ ಉಂಟು. ದೇವ ಮಕ್ಕಳಾದವು, ದೇವರೇ ನನ್ನ ಪ್ರಾಣವನ್ನು ಉಜ್ಜೀವನ ಮಾಡು, ರಿವೈವಲ್. ಎರಡನೇದಾಗಿ, ನಿನ್ನ ಹೆಸರಿಗೆ ತಕ್ಕ ಹಾಗೆ ನನಗೆ ಸಮಾಧಾನ ಕೊಡು ಸ್ವಾಮಿ. ನಾನು ಸಮಾಧಾನದಲ್ಲಿ ಜೀವಿಸಬೇಕು, ನಾನು ಸಮಾಧಾನದಲ್ಲಿ ನಡೆಯಬೇಕು, ನನ್ನ ಕುಟುಂಬ ಸಮಾಧಾನದಿಂದ ತುಂಬಿರಬೇಕು. ನೀನು ನಮಗೆ ಸಮಾಧಾನವನ್ನು ಕೊಟ್ಟಿದೆಯಲ್ಲ, ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗಿದ್ದೇನೆ. ಸಮಾಧಾನ, ಇಟ್ ಈಸ್ ಸೋ ಇಂಪಾರ್ಟೆಂಟ್. ನಂತರ ದೇವರು ನಮ್ಮನ್ನು 2 ವಿಷಯಗಳಲ್ಲಿ ನಡೆಸ್ತಾನಂತೆ. 2 ವಿಷಯಗಳಿಗೆ ನಡೆಸ್ತಾನೆ. ವಚನ 2, 23ನೇ ಕೀರ್ತನೆ, ವಚನ 2 ನೋಡ್ರಿ. ಆತನು ಎಲ್ಲಿ ತಂಗಿಸ್ತಾನೆ ಅಂತ ಹೇಳುವಾಗ, ಹಸುರುಗಾವಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನು ತಂಗಿಸ್ತಾನೆ. ನಾವು ಅಲ್ಲಿ ಇರಬೇಕು. ತಂಗಿಸುವುದು ಅಂದರೆ ಅರ್ಥ ಏನು? ಅಲ್ಲಿ ಇರಬೇಕು. ವಿ ಹ್ಯಾವ್ ಟು ಸ್ಟೇ ದೇ. ನಾವು ಅಲ್ಲಿ ಇರಬೇಕು. ಅದು ಯಾವ ಸ್ಥಳ? ಫುಲ್ ಆಫ್ ಗ್ರೀನರಿ. ಸತ್ಯವೇದ ಪುಸ್ತಕದಲ್ಲಿ ಗ್ರೀನರಿ ಅಂತ ಹೇಳುವಾಗ, ಹಸಿರು ಅಂತ ಹೇಳುವಾಗ, ಸೈತಾನನೂ ಹಸಿರುಗಾವಲನ್ನು ಸಿದ್ಧ ಮಾಡ್ತಾನೆ. ಈಸ್ ಏಬಲ್. ಅವನು ಸಿದ್ಧ ಮಾಡುವುದರಲ್ಲಿ ನಿಸ್ಸೀಮ. ಯಾಕೆಂದರೆ ದೇವರ ಕಾರ್ಯಗಳನ್ನು ಇಮಿಟೇಟ್ ಮಾಡುವಂಥದ್ರಲ್ಲಿ ಆತನು ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾನೆ. ದೇವರು ಯಾವ ಕಾರ್ಯ ಮಾಡ್ತಾನೋ ಅದೇ ಕಾರ್ಯ, ದಟ್ಸ್ ಅ ರಿಪ್ಲಿಕಾ, ಅದೇ ಕಾರ್ಯ ಮಾಡ್ತಾನೆ. ಅವನೂ ಒಂದು ಹಸಿರುಗಾವಲನ್ನು ಸಿದ್ಧ ಮಾಡ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೋಟ. ಅಬ್ರಹಾಮನ ಆಳುಗಳಿಗೂ ಲೋಟನ ಆಳುಗಳಿಗೂ ಘರ್ಷಣೆ. ಅಬ್ರಹಾಮನೇನು ಹೇಳ್ತಾನೆ, ನೋಡಪ್ಪ, ಇದು ಸಮಸ್ಯೆ ಬಂದಿರೋದ್ರಿಂದ ನಾನು ನೀನು ಒಟ್ಟಾಗಿರುವಂಥದ್ದು ಸರಿಯಲ್ಲ. ಈ ಲೋಕವೆಲ್ಲ ನಿನ್ನ ಮುಂದೆ ಉಂಟು. ನೀನು ಯಾವ ಸ್ಥಳ ಬೇಕೋ, ಯಾವ ದಿಕ್ಕು ಬೇಕೋ ಆ ದಿಕ್ಕಿನ ಕಡೆಗೆ ನೀನು ಹೋಗು. ನಿನಗೆ ವಿರುದ್ಧವಾದ ದಿಕ್ಕಿನ ಕಡೆಗೆ ನಾನು ಹೋಗ್ತೇನೆ. ಚಾಯ್ಸ್ ಇಸ್ ಯುವರ್ಸ್. ನೀನೇ ಆಯ್ಕೆ ಮಾಡ್ಕೋ. ಹಾಗೆ ಹೇಳಿದ್ದೆ ಲೋಟನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ ತಲೆ ತಿರುಗಿಸಿ ಯಾವುದು ಬೆಸ್ಟ್ ಇದೆ, ಯಾವುದು ಒಳ್ಳೆಯದು ಅಂತ ನೋಡುವಾಗ ಒಂದು ಜಾಗ ಅವನಿಗೆ ಇಟ್ ಈಸ್ ಫುಲ್ ಆಫ್ ಗ್ರೀನರಿ. ಪಚ್ಚೆಯಾಗಿ ಕಾಣ್ತದೆ, ಹಸಿರಾಗಿ ಕಾಣ್ತದೆ, ನೀರು ಹರಿತದೆ ಅಲ್ಲಿ. ಅದನ್ನು ನೋಡುವಾಗ ದಿಸ್ ಈಸ್ ದ ಪ್ಲೇಸ್. ಇದೇ ಒಳ್ಳೆಯ ಸ್ಥಳ. ಅದು ಬೇರೆ ಯಾವುದು ಅಲ್ಲ, ಸೊದೋಮ್ ಗೊಮೋರ. ಎಲ್ಲಿಂದ ನೋಡ್ತಾನೆ? ಭಾಳ ದೂರದಿಂದ ನೋಡ್ತಾನೆ. ಭಾಳ ದೂರದಿಂದ ನೋಡೋಕೆ ಹೆಂಗೆ ಕಾಣುತ್ತೆ? ಭಾಳ ಚೆನ್ನಾಗಿ ಕಾಣ್ತದೆ, ಭಾಳ ಚೆನ್ನಾಗಿ ಕೊಡ್ತದೆ. ಆಮೇಲೆ ಅಲ್ಲಿ ಒಳಗಡೆ ಹೋದ್ಮೇಲೆ ಅವನಿಗೆ ಗೊತ್ತಾಯಿತು, ಸೊದೋಮ್ ಗೊಮೋರ ಪಟ್ಟಣಗಳು ಅಲ್ಲಿರೋರೆಲ್ಲ ಯಾರಂತೆ? ದುಷ್ಟರು, ಕಳ್ಳರು, ಮೋಸಗಾರರು, ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರು, ನಿಯಮಗಳಿಲ್ಲದವರು. ಅಂಥ ದೇಶವನ್ನು, ಅಂಥ ಸ್ಥಳವನ್ನು ಸೈತಾನ ಅವನಿಗೆ ಹೆಂಗೆ ತರಿಸ್ತಾನೆ? ಇಟ್ ಈಸ್ ಫುಲ್ ಆಫ್ ಗ್ರೀನರಿ. ಪಾಪ ಅವನು ಹೊರಟೋಗಿ ಅಲ್ಲಿ ವಾಸ ಮಾಡ್ತಾನೆ. ಈ ಸ್ಟೇ ಇದೆ. ಅವನು ವಾಸ ಮಾಡಿದ್ದರಿಂದ
ಆ ಸೊದೋಮ್ ಗೊಮೋರ ಪಟ್ಟಣಗಳು ಏನಾಯಿತು? ಹಾಳಾಗೋಯ್ತು. ಅವನು ಬಿಕಾಸ್ ಆಫ್ ಲೋಟನು ಅಲ್ಲಿ ಹೋಗಿದ್ದರಿಂದ ಅದು ಹಾಳಾಗಿ ಹೋಯಿತು. ಒಂದು ವೇಳೆ ನಾನು ನೆನೆಸ್ತೇನೆ, ಅವನು ಹೋಗದೆ ಇದ್ದರೆ ಅದು ಈ ದಿವಸವರೆಗೂ ಇರ್ತಿತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಆದರೆ ಬಿಕಾಸ್ ಆಫ್ ಸೈತಾನನು ಅವನನ್ನು ನಡೆಸ್ತಾನೆ. ಲೋಟನು ಒಬ್ಬ ನೀತಿವಂತ ಮನುಷ್ಯ ಅಂತ ಪೇತ್ರನ ಪುಸ್ತಕದಲ್ಲಿ ಹೇಳ್ತದೆ. ಈ ವಾಸ್ ಅ ರೈಚಸ್ ಮ್ಯಾನ್. ಅಬ್ರಾಹ್ಮನು ಮಾಡಿದ ಎಲ್ಲ ದೇವರ ಕಾರ್ಯಗಳಲ್ಲಿ ಅವನು ಪಾಲು ತೆಗೆದುಕೊಂಡಿದ್ದಾನೆ, ನೋಡಿದ್ದಾನೆ. ಅವನೊಂದು ಕೆಲಸ ಮಾಡ್ಬೋದಾಗಿತ್ತು. ದೇವರ ಮುಂದೆ ಮೊಣಕಾಲೂರಿ, ಸ್ವಾಮಿ ನನಗೆ ಶೋಮಿದ ಇವೆ, ನಾನು ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದೇನೆ, ನಾನು ನನ್ನ ಅಣ್ಣನನ್ನು ಬಿಟ್ಟು ಹೋಗಬೇಕು, ಎಲ್ಲಿ ಹೋಗಬೇಕು? ಐ ಡೋಂಟ್ ನೋ. ನೀನೇ ಮಾರ್ಗ ತೋರಿಸು, ನೀನೇ ನನಗೆ ಯೋಚನೆ ಕೊಡು, ನೀನು ತೋರಿಸುವ ಮಾರ್ಗದಲ್ಲಿ, ನೀನು ಒಪ್ಪುವ ಮಾರ್ಗದಲ್ಲಿ ನಾನು ಹೋಗ್ತೇನೆ. ಹಾಗೆ ಹೇಳಬೇಕಾಗಿತ್ತು. ಹೇಳಿದ್ನ? ಹೇಳಲಿಲ್ಲ. ಆತನು ತನ್ನ ಮನಸ್ಸನ್ನು ಲೋಕದ ಆಶೆಗೆ ಒಪ್ಪಿಸಿಕೊಟ್ಟ. ಸೈತಾನನ್ನು ತೋರಿಸುವಂಥ ಆ ಒಂದು ಹಸಿರಾದ ಪ್ರದೇಶವನ್ನು ಆರಿಸಿಕೊಂಡು ಆತನು ತನ್ನಿಂದ ಇಡೀ ಸೊದೋಮ್ ಗೊಮೋರ ಪಟ್ಟಣಗಳೇ ಅದು ನಿರ್ನಾಮವಾಗಿ, ಕಡೆಯಲ್ಲಿ ಅವನ ಕುಟುಂಬವೂ ಹಾಳಾಗಿ ಹೋಗಿ ಅವರ ಹೆಸರು ಮುಂದಿನ ದಿನಗಳಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲ. ಕಾರಣ ಇಷ್ಟೇ, ಸೈತಾನನು ಆ ರೀತಿಯಾಗಿ ನಡೆಸ್ತಾನೆ. ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ದೇವರ ಮಕ್ಕಳು ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ, ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಾವು ಹೋಗಬೇಕಾದ್ರೆ, ನೆಲೆಸಬೇಕಾದ್ರೆ ದೇವರ ಮುಂದೆ ಮೊಣಕಾಲೂರ್ರಿ, ದೇವರ ಮುಂದೆ ನಾವು ಬೇಡಿಕೊಳ್ಳೋಣ. ದೇವರೇ, ಇಸ್ ಇಟ್ ರೈಟ್ ಆರ್ ರಾಂಗ್? ನನಗೆ ಗೊತ್ತಿಲ್ಲ, ನೀನೇ ನಮಗೆ ತೋರಿಸು. ದೇವರು ಈಸ್ ರೆಡಿ. ಆತನು ನಿಮಗೆ ಮಾರ್ಗ ತೋರಿಸುವಂಥವನು ಆಗಿದ್ದಾನೆ. ಆದರೆ ಮತ್ತೊಂದು ಮಾರ್ಗ, ಅದು ಹಸಿರಾಗಿರುವಂಥ ಮಾರ್ಗ. ದೇವರು ನಮ್ಮನ್ನು ಆ ಪಚ್ಚೆಯಲ್ಲಿ, ಆ ಒಂದು ಹಸಿರು ಹುಲ್ಲುಗಾವಲಲ್ಲಿ ನಡೆಸ್ತಾನೆ ಅಂತ ಹೇಳುವಾಗ ವಾಟ್ ಇಸ್ ದಟ್ ಮೀನ್? ಅದರ ಅರ್ಥವಾದರೂ ಏನು ಅಂತ ನಾವು ನೋಡುವುದಾದರೆ, ಅದರ ಅರ್ಥ ಇಷ್ಟೇ: ಆತ್ಮೀಕವಾದ ಸೌಲಭ್ಯಗಳಿಂದ ನಮ್ಮನ್ನು ತುಂಬಿಸ್ತಾನೆ. ಹಸಿರು ಎನ್ನುವಂಥದ್ದು ಆಹಾರಕ್ಕೆ ಸೂಚ್ಯ. ನಮಗೆ ವಿಶೇಷವಾದ ಆತ್ಮಿಕ ಆಹಾರಗಳನ್ನು ಕೊಡ್ತಾನೆ, ಆತ್ಮಿಕ ಸವಲತ್ತನ್ನು ಕೊಡ್ತಾನೆ, ಆತ್ಮಿಕವಾದ ಎಲ್ಲ ವಿಷಯಗಳನ್ನು ಆತನು ನಮಗೆ ಕೊಡುವುದರಾಗ ನಾವೇನಾಗ್ತೀವಿ ಅಂತ ಹೇಳುವಾಗ ನಾವು ವಿಶೇಷವಾಗಿ ಆತ್ಮಿಕವಾಗಿ ಬೆಳೀಲಿಕ್ಕೆ ಹೋಗ್ತೇವೆ. ಈ ದಿನ, ಈ ವರ್ಷ ನಾವು ಕೇಳಬೇಕಾದ ಇಷ್ಟೇ: ಸ್ವಾಮಿ, ನಮ್ಮನ್ನು ಹಸಿರುಗಾವಲಲ್ಲಿ ನಿಲ್ಲಿಸು. ನಾವು ಹಸಿರುಗಾವಲಿನಲ್ಲೇ ಹೋಗಬೇಕು. ಸೈತಾನ ತೋರಿಸುವಂಥ ಹಸಿರುಗಾವಲಲ್ಲ, ನೀನು ತೋರಿಸುವಂಥ ಹಸಿರುಗಾವಲಲ್ಲಿ ನಾನು ಇರ್ತೇನೆ. ನನಗೆ ವಿಶೇಷವಾದ ಆಹಾರ ಕೊಡು. ನಾನು ನಿನ್ನ ಆಹಾರದಿಂದ ತುಂಬಿಸಲ್ಪಟ್ಟವನಾಗಿ, ತೃಪ್ತಿ ಹೊಂದಿದವನಾಗಿ ಈ ಲೋಕದಲ್ಲಿ ನನ್ನ ಜೀವಿತವನ್ನು ನಾನು ಜೀವಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ನಂಬರ್ 2, ಎರಡನೇದಾಗಿ, ನಮ್ಮ ದೇವರು ನಮ್ಮನ್ನು ನಡೆಸುವಂಥ ಮತ್ತೊಂದು ವಿಷಯ ಯಾವುದು ಅಂತ ಹೇಳುವಾಗ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ. ವಿಶ್ರಾಂತಿಕರವಾದ ನೀರು, ವಾಟ್ ಇಸ್ ಇಟ್ ಮೀನ್? ವಿಶ್ರಾಂತಿಕರವಾದ ನೀರು. ವಿಶ್ರಾಂತಿಕರವಾದ ನೀರು ಅಂದರೆ ಅರ್ಥ ಏನು? ವಿಶ್ರಾಂತಿಕರವಾದ ನೀರು ಅಂದರೆ ಅರ್ಥವೇನು? ವಿಶ್ರಾಂತಿಕರವಾದ ನೀರು ಅಂದರೆ ಅರ್ಥ ಏನು? ನಿಂತಿರೋ ನೀರು. ನಿಂತಿರೋ ನೀರು. ವಿಶ್ರಾಂತಿಕರವಾದ ನೀರು ಅಂದರೆ, ಅದರ ಅರ್ಥ ಇಷ್ಟೇ: ಈ ನೀರನ್ನು ಕುಡಿಯುವಾಗ ಯು ವಿಲ್ ಗೆಟ್ ರೆಸ್ಟ್. ಈ ಸ್ವಾಮಿ ಹಾಗೆ ಹೇಳ್ತಾರೆ: ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಐ ವಿಲ್ ಗಿವ್ ರೆಸ್ಟ್. ಇಲ್ಲವಾದರೆ ನಿಮಗೆ ಪದೇ ಪದೇ ಬಾಯಾರಿಕೆ, ನಿಮಗೆ ಬಾಯಾರಿಕೆಯನ್ನು ತೊಡಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಅತ್ಯಧಿಕವಾದ ಬಾಯಾರಿಕೆ ಆಗ್ತದೆ. ನಾನು ನಿಮಗೆ ನಮಗೆ ವಿಶೇಷವಾದ ಒಂದು ವಿಶ್ರಾಂತಿಯನ್ನು ಕೊಡ್ತೇನೆ. ಆ ವಿಶ್ರಾಂತಿ ಯಾವುದು ಅಂತ ಹೇಳುವಾಗ, ನೀವು ನನ್ನ ಬಳಿಗೆ ಬರುವಂಥವರಿಗೆ. ಆ ವಿಶ್ರಾಂತಿಕರವಾದ ನೀರು ಯಾರಲ್ಲಿ ಸಿಗ್ತದೆ ಅಂತ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಸ್ವಾಮಿಯಲ್ಲಿಯೇ ಅದು ನಮಗೆ ಸಿಗ್ತದೆ.
ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆತನೇ ಆ ನೀರನ್ನು ನಮಗೆ ಕೊಡ್ತಾನೆ. ಅನೇಕರಿಗೆ ನೀರನ್ನು ಕೊಟ್ಟಂತಹ ದೇವರು ನಮಗೂ ಸಹ ಈ ದಿನ ವಿ ಮಸ್ಟ್ ಬಿ ಇನ್ ಸ್ಪೆಸಿಫಿಕ್. ದೇವರೇ, ನಮಗೆ ವಿಶ್ರಾಂತಿಕರವಾದ ನೀರನ್ನು ನಮಗೆ ಕೊಡು. ನಾನು ವಿಶ್ರಾಂತಿಕರವಾದ ನೀರನ್ನು ನಾನು ಕುಡಿಯಬೇಕು. ಐ ವಾಂಟ್ ಟು ಡ್ರಿಂಕ್. ಇದು ನಮ್ಮ ಆದ್ಯ ಕರ್ತವ್ಯ. ನಾವು ಕೇಳುವಾಗ ದೇವರ ಮುಂದೆ ಈ ವಿಷಯಗಳನ್ನು ಕೇಳಿದರೆ ಕರ್ತನು ನಮಗೆ ವಿಶೇಷವಾದ ರೀತಿಯಲ್ಲಿ ಕೊಡುವಂಥವನು ಆಗಿದ್ದಾನೆ. ಮೊದಲನೇ ನಡೆಸುವಿಕೆ, ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ನಂಬರ್ 2, ಎರಡನೇದಾಗಿ ನಮ್ಮನ್ನು ಹೇಗೆ ನಡೆಸ್ತಾರೆ ಅಂತ ಹೇಳುವಾಗ, ಎರಡನೇದಾಗಿ ಪ್ರಕಟಣೆಗಳ ಪುಸ್ತಕ ಚಾಪ್ಟರ್ 17 ಚಾಪ್ಟರ್ 7 ಪ್ರಕಟಣೆಗಳ ಪುಸ್ತಕ, ಬುಕ್ ಆಫ್ ರೆವಲ್ಯೂಷನ್, ಚಾಪ್ಟರ್ 7 verse 17. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ನೋಡ್ರಿ, ಎಲ್ಲಿಗೆ ನಡೆಸ್ತಾನಂತೆ? ಯಾರು ನಡೆಸೋದು? ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಈಸವಶಪ ಜೀವ ಜಲದ ಹೊರತೆಗಳ ಬಳಿಗೆ ನಡೆಸ್ತಾನೆ. ಹಾಗಾದರೆ ಈ ಜೀವಜಲ ಎನ್ನುವಂಥದ್ದು ಎಲ್ಲಿದೆ? ಪ್ರಶ್ನೆ ಆಗಿ ಹುಟ್ಕೋತದೆ. ಜೀವಜಲ ಅನ್ನುವಂಥದ್ದು ಎಲ್ಲಿದೆ? ಇದು ಪರಲೋಕದಲ್ಲಿ ಇರುವಂಥದ್ದು. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಚನ 1 ಓದ್ಬಿಡಿ ಸಾಕು. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿ. ಎಲ್ಲಿ ಇದು? ಪರಲೋಕದಲ್ಲಿ ಜೀವಜಲ ಇದೆ. ಆದರೆ ನಾವು ಇದನ್ನ ನಮ್ಮನ್ನು ದೇವರೇ ನೀನು ಜೀವ ಜಲದ ನದಿಗಳ ಬಳಿಗೆ ನಮ್ಮನ್ನು ನಡೆಸುವಂತ ಕೇಳ್ಕೊಂಡ್ರೆ ಹೌ ಇಸ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ಯಾಕೆಂದರೆ ದೇವರು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಮೂಲಕ ನಮಗೆ ಈ ಜೀವ ಜಲವನ್ನು ಆತನ ಮುಖಾಂತರ ಕೊಟ್ಟಿದ್ದಾನೆ. ಆತನೇ ಆ ನೀರನ್ನು ನಮಗೆ ಕೊಡಲಿಕ್ಕೆ ಹಿ ಈಸ್ ರೆಡಿ. ಈ ದಿನದವರೆಗೂ ಈ ಮಾತು ಸತ್ಯ. ಆತನು ನಮಗೆ ಜೀವ ಜಲವನ್ನು ಕೊಡುವಂಥವನು ಆಗಿದ್ದಾನೆ. ಮೊದಲನೇದಾಗಿ ಆತನು ಸಮಾರ್ಯ ಸ್ತ್ರೀಗೆ ಆತನ ಒಂದು ವಿಶೇಷವಾದ ನೀರನ್ನು ಕೊಡ್ತಾನೆ. ಅಮ್ಮ, ನನಗೆ ನೀರಡಿಕೆ ಆಗಿದೆ, ನೀರು ಕೊಡು. ಸಮಾರ್ಯ ಸ್ತ್ರೀ ಏನು ಹೇಳ್ತಾಳೆ? ನಾನು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಕೊಡುವಂಥ ನೀರನ್ನು ನೀನು ಕುಡಿಯುವುದಾದರೆ ಯು ವಾಂಟ್ ಥರ್ಸ್ಟ್ ಅಗೈನ್, ನಿನಗೆ ಪುನಃ ನೀರಡಿಕೆ ಆಗುವುದಿಲ್ಲಮ್ಮ, ಆಗುವುದಿಲ್ಲ. ಅದೇ ಜೀವಜಲ. ದ ಟಾಕ್ಸ್ ಅಬೌಟ್ ಸಾಲ್ವೇಷನ್. ಅದೇ ನೀನು ಕುಡಿಬೇಕು, ಆ ನೀರೇ ಕುಡಿಯಬೇಕು ಅಂತ ಹೇಳುವಾಗ ಅವಳಿಗೆ ಮೊದಲನೇದಾಗಿ ಸ್ವಲ್ಪ ಅರ್ಥವಾಗಲಿಲ್ಲ. ಕಡೆಯದಾಗಿ ಅವಳೆಲ್ಲ ಅರ್ಥ ಮಾಡಿಕೊಂಡು ಅವಳು ಏನು ಮಾಡ್ತಾಳೆ? ತನ್ನ ಜನರ ಬಳಿಗೆ ಓಡಿ ಹೋಗಿ ಐ ಫೌಂಡ್ ಮೆಸ್ಸಾಯ, ನನಗೆ ಮೆಸ್ಸಿಯನು ಸಿಕ್ಕಿದನು. ಅವಳಿಗೂ ರಕ್ಷಣೆ ಆಯಿತು, ಸಮಾರ್ಯದಲ್ಲಿರುವಂಥ ಜನರಿಗೂ ರಕ್ಷಣೆ ಆಯಿತು. ಯೇಸು ಸ್ವಾಮಿ ಅವರಿಗೆ ಕೊಟ್ಟಂತಹ ನೀರು ವಿಶೇಷವಾದ ಜೀವಜಲ. ಎರಡನೇದಾಗಿ ಯೋಹಾನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಯೋಹಾನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 37. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದರು. ಅಯ್ಯೋ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ದೋಸ್ ಹೂ ಆರ್ ಥರ್ಸ್ಟ್ ನನ್ನ ಬಳಿಗೆ ಬಂದರೆ ನಾನು ಅವನಿಗೆ ವಿಶೇಷವಾದ ಜೀವ ಜಲವನ್ನೇ ಅವನಿಗೆ ಕೊಡ್ತೇನೆ.
ಅದನ್ನು ಕುಡಿಯುವವನಿಗೆ ಆತನ ಹೊಟ್ಟೆಗಳಿಂದ ಅದು ಹುಕ್ಕುವ ಹೊರತೆಯಾಗಿರ್ತದೆ. ಕರ್ತನ ಬಳಿಗೆ ನಾವು ಬರೋಣ, ಕರ್ತನನ್ನು ಕೇಳಿಕೊಳ್ಳೋಣ. ದೇವರೇ, ನನಗೆ ಜೀವಜಲ ಕೊಡು. ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಶತವೇದ ಪುಸ್ತಕದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಇಟ್ಸ್ ಎ ದೃಷ್ಟಾಂತ. ಇದು ಒಂದು ಕತೆ, ಇದು ಒಂದು ದೃಷ್ಟಾಂತ. ಒಬ್ಬ ಭೋಗ ಪುರುಷ, ಒಬ್ಬ ಲಾಜರ. ಭೋಗ ಪುರುಷ, ಆ ಹೆಸರಿನಲ್ಲೇ ಅವನು ಐಶ್ವರ್ಯವಂತ. ಅವನು ಸಕಲ ವಿಧವಾದ ನಾರುಮಡಿಯನ್ನು ಹಾಕೊಳ್ತಾನೆ, ದಿನನಿತ್ಯ ವಿಧ ವಿಧವಾದ ಸುಗಂಧ ವಾಸನೆಯನ್ನು ಹಾಕೊಳ್ತಾನೆ, ಒಳ್ಳೆ ಊಟ ಮಾಡ್ತಾನೆ. ಅವನ ಮೇಜಿನಿಂದ ಬಿದ್ದ ತುತ್ತುಗಳು ಇವನಿಗೆ ಊಟವಾಗಿರ್ತದೆ. ಈ ಭೋಗ ಪುರುಷನ ವಿಷಯದಲ್ಲಿ ಯಾವುದೂ ಸಹ ತಪ್ಪಾದದ್ದನ್ನು ನಾವು ನೋಡುವುದಿಲ್ಲ. ಇವನು ವ್ಯಭಿಚಾರ ಮಾಡ್ದ, ಇವನು ಕಳ್ಳತನ ಮಾಡ್ದ, ಇವನು ಮೋಸ ಮಾಡ್ದ, ಏನೂ ಗೊತ್ತಿಲ್ಲ, ಏನೂ ತ್ಯಕ್ತವೇದದಲ್ಲಿಲ್ಲ. ಯೇಸುಸ್ವಾಮಿ ತಾವರೇ ಇದನ್ನು ಮಾತನ್ನು ಹೇಳಿರುವಂಥದ್ದು. ಇವನು ಭೋಗ ಪುರುಷ ಅಷ್ಟೇ, ಭೋಗದಲ್ಲೇ ಕಳೀತಾ ಇದ್ದ. ಈಸ್ ಎಂಜಾಯಿಂಗ್ ಹಿಸ್ ಲೈಫ್. ಅವನು ಭೋಗದಲ್ಲೇ ಕಳೀತಾ ಇದ್ದ. ಆದರೆ ಪಕ್ಕದಲ್ಲಿ ಕೆಳಗೆ ಇರುವಂಥವನು ಬಡವ, ಅನಾರೋಗ್ಯ ಪೀಡಿತ, ಕಾಲುಗಳೆಲ್ಲ ಹುಣ್ಣು. ಅವನ ಕಾಲುಗಳನ್ನು ನಾಯಿಗಳು ನೆಕ್ತಾ ಇತ್ತು. ಅದನ್ನು ಸರಿಪಡಿಸಿಕೊಳ್ಳುವಂತಹದ್ದು ಅವನಿಗೆ ಕಷ್ಟಕರ. ಅವನಿಗೆ ಆಹಾರ ಎಷ್ಟು ಮಟ್ಟಿಗೆ ಸಿಗ್ತದ? ಒಂದು ಸಾರಿ ನಾನು ಡೈನಿಂಗ್ ಟೇಬಲ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಒಂದು ಪರೀಕ್ಷೆ ಮಾಡೋಣ ಅಂತ ನೋಡಿದೆ. ಎಷ್ಟು ತುತ್ತುಗಳು ನನಗೆ ಮಿಸ್ ಆಗಿ ಕೆಳಗಡೆ ಬೀಳ್ತದೆ ಅಥವಾ ಪ್ಲೇಟಿಗೆ ಬೀಳ್ತದೆ ಅಂತ ನೋಡಿದೆ. ಒಂದು ತುತ್ತೂ ಬೀಳಲಿಲ್ಲ. ಟಿಲ್ ಟುಡೇ ನಾನು ಅನಾರೋಗ್ಯದಲ್ಲಿರುವಾಗಲೂ ಸ್ವಲ್ಪ ಕಷ್ಟಪಟ್ಟು ನಾನು ತುತ್ತನ್ನು ಎತ್ತಾ ಇದ್ದೆ, ಆಗಲೂ ಬೀಳಲಿಲ್ಲ. ಈ ಭೋಗ ಪುರುಷನ ಇದರಲ್ಲಿ ಬಿತ್ತು ಅಂತ ಹೇಳುವಾಗ ಅವನಿಗೆ ಏನು ಸಿಕ್ಕಿರ್ಬೋದು ಅಂತ ನಾನು ನೆನೆಸ್ತೇನೆ. ಅವನಿಗೆ ಸಿಕ್ಕಬೇಕಾದ್ರೆ ಭಾಳ ಕಷ್ಟ. ಆದರೆ ಅವನು ತೀರಿ ಹೋದ. ಲಾಜರ ತೀರಿ ಹೋದ. ಎಲ್ಲಿಗೆ ಹೋದ ಲಾಜರ? ಎಲ್ಲಿಗೆ ಹೋದ? ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟ. ಈಸ್ ಇನ್ ಎ ಕಂಫರ್ಟಬಲ್ ಝೋನ್. ಆತನು ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟ. ಸ್ವಲ್ಪ ಕಾಲ ಆದಮೇಲೆ ಭೋಗ ಪುರುಷನೂ ಸತ್ತ. ಆತನು ಯಾತನೆಯ ಸ್ಥಳಕ್ಕೆ ಹೋದ. ಯಾತನೆಯ ಸ್ಥಳದಲ್ಲಿ ಅವನಿಗೇನಾಯಿತು? ನೀರಡಿಕೆ. ಇನ್ನೇನಾಗಲಿಲ್ಲ. ಹೊಟ್ಟೆ ಹಸಿವು ಆಯ್ತಾ? ಇಲ್ಲ. ಬಟ್ಟೆ ಏನಾದರೂ ಬೇಕು ಅಂತ ಕೇಳಿದ್ನ? ಅಯ್ಯೋ, ನಾನು ಅಲ್ಲಿ ಒಳ್ಳೆ ಬಟ್ಟೆ ಆಗ್ತಾಯಿದ್ದೆ, ಇಲ್ಲೇನು ಬಟ್ಟೆ ಇಲ್ಲ, ಸ್ವಲ್ಪ ಬಟ್ಟೆಗಳು ತಗೊಂಬಂಡ್ರಪ್ಪ ಅವ್ನು ಕಿಟ್ಲಿ ಅಂತ ಕೇಳಿದ್ನ? ಇಲ್ಲ. ಥಸ್ಟ್. ನೀರಡಿಕೆ. ಈ ಕಡೆ ನೋಡ್ತಾನೆ, ಆ ಕಡೆ ನೋಡ್ತಾನೆ, ಇಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಎಲ್ಲೂ ನೀರಿಲ್ಲ. ಏನಪ್ಪ ನೀರಡಿಕೆ ಆಗ್ತಾ ಇದೆ ಅಂಟು ಮೇಲೆ ನೋಡ್ತಾನೆ. ಯಾರಿದ್ದಾರೆ? ಲಾಜರ್. ಈಸ್ ಇನ್ ಕಂಫರ್ಟಬಲ್ ಝೋನ್. ಅಪ್ಪ ದೇವರೇ, ಲಾಜರನ್ನು ಕಳಿಸೋ, ಸ್ವಲ್ಪ ನೀರು ಬೇಕು ನನಗೆ. ಅವನ ಕಿರಿಬೆರಳಿನಲ್ಲಿ ಸ್ವಲ್ಪ ನೀರನ್ನು ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಅಲ್ಲಿಂದ ಉತ್ತರ ಬರ್ತದೆ, ನೋ ಚಾನ್ಸ್. ಯಾರು ಅಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಅಲ್ಲೇ ಇರಬೇಕು. ಭಾಳ ವ್ಯಥೆ. ದೇವರ ಮಕ್ಕಳು ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಯಾಕೆ ಇವನಿಗೆ ಅಲ್ಲಿ ನೀರಡಿಕೆ ಆಯಿತು? ಇವನೇನು ಪಾಪ ಮಾಡ್ದ? ಇವನೇನು ಅಂಥ ದ್ರೋಹ ಮಾಡ್ದ? ಇವನೇನು ಅಂಥ ಒಂದು ಭಯಂಕರವಾದ ರೀತಿಯಲ್ಲಿ ನಡ್ಕೊಂಡ? ಏನೂ ಇಲ್ಲವಲ್ಲ. ಆದರೆ ಇವನು ಯಾತನೆಯ ಸ್ಥಳಕ್ಕೆ ಹೋಗಬೇಕಾದ್ರೆ ವಾಟ್ ವಾಸ್ ದ ರೀಸನ್ ಅಂತ ಹೇಳುವಾಗ, ಒಂದೇ ಒಂದು ರೀಸನ್. ಏನು ಅಂತ ಹೇಳುವಾಗ, ಇವನು ದೇವರನ್ನು ಅರಿಯದವ, ದೇವರ ವಾಕ್ಯವನ್ನು ತಿಳಿಯದವ. ದೇವರ ವಾಕ್ಯ ನೀರಿಗೆ ಹೋಲಿಕೆಯಾಗುಂಟು. ಯಾವತ್ತೂ ಅವನು ದೇವರ ವಾಕ್ಯವನ್ನು ಓದಲ್ಲ. ಆಪರ್ಚುನಿಟಿ, ಅವನಿಗೆ ಅನೇಕ ಅವಕಾಶ ಇತ್ತು, ಆದರೆ ಎಂದೂ ಅವನು ವಾಕ್ಯವನ್ನು ಓದಲಿಲ್ಲ. ಥಸ್ಟ್. ಅವನಿಗೆ ಬಾಯಾರಿಕೆ. ಈಗ ಅವನೇನು ಮಾಡ್ತಾನೆ? ಲೋಕದ ಕಡೆಗೆ ನೋಡ್ತಾನೆ. ಅಲ್ಲಿಂದ ಲೋಕದ ಕಡೆಗೆ ನೋಡ್ತಾನೆ. ಮೊದಲು ಮೇಲೆ ನೋಡ್ದ, ಈಗ ಲೋಕವನ್ನು ನೋಡ್ತಾನೆ. ಲೋಕವನ್ನು ನೋಡುವಾಗ ಅವನಿಗೆ ಏನು ಹೇಳ್ತದೆ? ನನಗೆ ಅನೇಕ ಸಹೋದರರಿದ್ದಾರೆ, ಅವರು ಇಲ್ಲಿಗೆ ಬರಲೇಬಾರದು. ಅದಕ್ಕಾಗಿ ಇಲ್ಲಿಂದ ಯಾರನ್ನಾರು ಕಳಿಸಿರಿ, ದಯವಿಟ್ಟು ಇಲ್ಲಿರುವಂಥ ವಿಷಯಗಳನ್ನೆಲ್ಲ ತಿಳಿಸಿರಿ, ಆಗ ಅವ್ರು ಎಚ್ಚರಿಸ್ಕೊಳ್ತಾರೆ ಅಂತ ಹೇಳುವಾಗ ಅಲ್ಲಿ ಬಂದ ಉತ್ತರ ಏನು? ಯಾರೂ ಹೋಗೋಕ್ಕಾಗಲ್ಲಪ್ಪ. ಅವರ ಬಳಿಯಲ್ಲಿ
ಮೋಶೆಯ ಧರ್ಮಶಾಸ್ತ್ರ ಉಂಟು, ಅದನ್ನು ಓದಲಿ. ಲೆಟ್ ದೆಮ್ ರೀಡ್, ಲೆಟ್ ದೆಮ್ ರೀಡ್. ಈಗ ಅದೇ ಪ್ರಶ್ನೆ ನಮಗೆ ಬರ್ತದೆ. ಎಷ್ಟು ಸಾರಿ ನಾವು ದೇವರ ವಾಕ್ಯ ಓದ್ತೇವೆ? ಅಯ್ಯ ನಾನು ಸಭೆಗೆ ಬರ್ತೀನಿ, ಅಯ್ಯ ನಾನು ಆರಾಧನೆ ಮಾಡ್ತೇನೆ, ಅಯ್ಯ ನಾನು ಹಾಡು ಹೇಳ್ತೇನೆ, ಅಯ್ಯ ನಾನು ಕಾಣಿಕೆ ಕೊಡ್ತೇನೆ. ಇಟ್ ಡಸಂಟ್ ವರ್ಕ್ಔಟ್, ಇಟ್ ಡಸಂಟ್ ವರ್ಕ್ಔಟ್. ಇದು ಈ ದೇವರ ಮಕ್ಕಳು ಮಾಡಬೇಕಾದ ಕಾರ್ಯ, ಕೆಲಸ ಅಷ್ಟೇ. ಇದರಿಂದ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಎಲ್ಲಿಯೂ ದೇವರ ವಾಕ್ಯದಲ್ಲಿ ಹೇಳಿಲ್ಲ. ನೀನು ಇಷ್ಟು ಸಾರಿ ಆಲಯಕ್ಕೆ ಬಂದರೆ ಗ್ಯಾರಂಟಿ, ನೀನು ಇಷ್ಟು ಸಾರಿ ಆರಾಧನೆ ಮಾಡಿದ್ರೆ ಗ್ಯಾರಂಟಿ, ನೀನು ಇಷ್ಟು ಗ್ಯಾರಂಟಿ ಕೊಟ್ಟರೆ ಕಂಫರ್ಟಬಲ್ ಎಲ್ಲರೂ ಹೇಳಿದೆಯಾ? ಎಲ್ಲೂ ಹೇಳಿಲ್ಲ. ನೀನು ವಾಕ್ಯ ಓದು, ವಾಕ್ಯವನ್ನು ಅರ್ಥ ಮಾಡ್ಕೋ, ವಾಕ್ಯದ ಹಾಗೆ ನಡಿ. ವಾಕ್ಯವು ನಿನ್ನನ್ನು ಪರಿಶುದ್ಧ ಮಾಡ್ತದೆ. ಯು ವೋಂಟ್ ಥರ್ಸ್ಟ್ ಅಗೇನ್. ನಾನು ನಿನಗೆ ಜೀವಕರವಾದ ನೀರನ್ನೇ ಕೊಟ್ಟಿದ್ದೇನೆ. ಈ ನೀರನ್ನು ಉಪಯೋಗಿಸು, ಈ ನೀರನ್ನು ಉಪಯೋಗಿಸು. ಇನ್ನೂ ರಕ್ಷಣೆ ಒಂದೇ ಇದ್ದರೆ ರಕ್ಷಣೆ ಒಂದು, ಪರಿಶುದ್ಧತೆ ಇಲ್ಲದಿದ್ದರೆ ಪರಿಶುದ್ಧನಾಗು, ಆತ್ಮೀಕತೆ ಇಲ್ಲದಿದ್ದರೆ ಮತ್ತಷ್ಟು ಆತ್ಮಿಕತೆಯನ್ನು ಹೊಂದಿಕೋ. ನಾವು ಈ ರೀತಿಯಾಗಿ ಈ ಹೊಸ ವರ್ಷವನ್ನು ಸಂಧಿಸಲಿಕ್ಕೆ ಓದ್ತೇವೆ. ಒಂದು ನಿರ್ಧಾರ ಮಾಡೋಣ ಇವತ್ತು. ಈ ವರ್ಷ ನಾನು ವಾಕ್ಯವನ್ನು ಓದದ ವ್ಯಕ್ತಿ, ಓದದ ಬಿಲೀವ. ಐ ಪುಟ್ ಇನ್ ದಟ್ ವೇ. ನಾನು ಈ ವರ್ಷ ಓದದ ಬಿಲೀವರೇ, ಆದರೆ ವಾಕ್ಯ ಓದದ ಬಿಲೀವ. ಆದರೆ ಮುಂದಿನ ವರ್ಷ ಹಾಗಲ್ಲ ಸ್ವಾಮಿ. ವಿತ್ ಫುಲ್ ಆಫ್ ಕಾನ್ಫಿಡೆನ್ಸ್ ನಾನು ವಾಕ್ಯ ಓದ್ತೇನೆ. ನನ್ನ ಸಮಯವನ್ನು ದೇವರ ವಾಕ್ಯಕ್ಕೆ ಕೊಡ್ತೇನೆ. ನಾನು ಆ ಸ್ಥಳಕ್ಕೆ ಹೋದರೆ ಐ ವೋಂಟ್ ಥರ್ಸ್ಟ್, ನನಗೆ ನೀರಡಿಕೆ ಆಗೋದಿಲ್ಲ. ನಾವು ಹಾಗೆ ಮಾಡುವ ಹಾಗೆ ದೇವರು ನಮ್ಮನ್ನು ನಡೆಸಲಿ. ದೇವರು ತಾನೇ ನಮ್ಮನ್ನು ಕಾಯಲಿ. ಕರ್ತನ ಜೀವನ ವಾಕ್ಯಕ್ಕೆ ಸ್ತೋತ್ರ. ಆಮೇನ್.